ಎ ಥ್ರೂ ಕೆ ಇಂದ ಬರೋಂಥ ಎಲ್ಲ ಲಿಂಕ್ಗಳನ್ನು ಯಾವ ರೀತಿ ಚೆಕ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ಅಟ್ ಲಾಸ್ಟ್ ಎಂಡ್ ಹೇಳ್ಕೊಟ್ಟಿರ್ತೀನಿ. ಮೇ 3rd ವೀಕ್ CET ರಿಸಲ್ಟ್ ಬರುತ್ತೆ. ದಯವಿಟ್ಟು ಇದೆರಡನ್ನು ನೀವು ಬೇರೆಯವರಿಗೆ ಹೇಳ್ಬೇಡಿ. ಮಾಡಿ ಟ್ರಿಪ್ ಹೋಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಗೆ ಇಷ್ಟ ಇದ್ದರೆ ಅಲೋನ್ ಆಗಿರೋಕ್ಕಿದ್ರೆ ಅಲೋನಾಗಿ ಇಷ್ಟ ಇರ್ರಿ. ಯಾರ್ಯಾರು KES ಅವಸ ಸಾಕು ಅಂತೀರೋ ಅವರೆಲ್ಲ ಚಾಯ್ಸ್ ಓದ್ಬಿಡಿ. ಅವ್ರ ಎಕ್ಸಾಮ್ 3rd ಟೈಮ್ ಯಾರು ಬರೀತೀರೋ ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಎಲಿಜಿಬಲ್ ಆಗಿರಲ್ಲ. ವಿಡಿಯೋ ಮುಗಿದ್ಮೇಲೆ ಡಾಕ್ಯುಮೆಂಟ್ಸ್ ಯಾವ್ದು ಬೇಕು ಅಂತ ಕೂಡ ಹೇಳ್ತೀನಿ. ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಂಜನ್ ಕುದ್ರ ಯೂಟ್ಯೂಬ್ ಚಾನಲ್. ಸೊ ತುಂಬ ಜನ ಕಾಯುತ್ತಿದ್ದ ವಿಡಿಯೋ, ಸುಮಾರು ದಿವಸದಿಂದ ಬರಬೇಕಾಗಿದ್ದ ವಿಡಿಯೋ ಇವತ್ತು ಅಪ್ಲೋಡ್ ಆಗಿದೆ. ಸೊ ಕೀಪ್ ವಾಚ್. ಸೊ ಯಾವುದೇ ಕಾರಣಕ್ಕೂ ವಿಡಿಯೋನ ಮಧ್ಯದಲ್ಲಿ ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರೆ ಸುಮಾರಷ್ಟು ಪಾಯಿಂಟ್ಗಳು ಹೋಗುತ್ತೆ. ಸೊ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಎಲ್ರಿಗೂ ತಮ್ಮನೇಲಿ ನೋಡಿದ ಮೇಲೆ ಗೊತ್ತಾಗಿರುತ್ತೆ ಈ ವಿಡಿಯೋ CET ರಿಲೇಟೆಡ್ ಅಂತ. CET ಕೌನ್ಸಿಲಿಂಗ್ ಯಾವ ರೀತಿ ಮಾಡೋದು, ಯಾವ ರೀತಿ ಇರುತ್ತೆ, ಪ್ರೋಸೆಸ್ ಏನು, ಯಾವುದೆಲ್ಲ ಮಾಡ್ತಾರೆ, ಯಾವುದೆಲ್ಲ ಬಿಡ್ತಾರೆ, ಯಾವುದೆಲ್ಲ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು, ಯಾವುದನ್ನು ನಾವು ಮುಂಚೆ ರೆಡಿ ಇಟ್ಕೊಂಡಿರ್ಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಚೆಕ್ ಮಾಡೋಣ. ಅಟ್ ಲಾಸ್ಟ್ ವಿಡಿಯೋ ಮುಗಿದ್ಮೇಲೆ ಡಾಕ್ಯುಮೆಂಟ್ಸ್ ಯಾವ್ದು ಬೇಕು ಅಂತ ಕೂಡ ಹೇಳ್ತೀನಿ. ಸೊ ಅಲ್ಲಿ ತನಕ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಸದ್ಯಕ್ಕೆ ನಿಮ್ಮದು CET ನಿಮ್ಮದು ನೋಡ್ತಾ ಹೋದರೆ 2025 ಯಾರು CET ಬರ್ದಿರಾ, ನೀವು ಆಲ್ರೆಡಿ CET ಎಕ್ಸಾಮ್ ಮುಗಿಸಿದ್ದೀರಾ. ಹೋಪ್ ಎಲ್ಲರೂ ಚೆನ್ನಾಗಿ ಬರ್ದಿರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಬರ್ದಿಲ್ಲ ಅಂದರೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. PUC ಆದರೆ ಚೆನ್ನಾಗಿ ಬರ್ದಿರ್ತೀರಾ. PUC ಚೆನ್ನಾಗಿ ಬರೆದ್ರೆ ಸಾಕು, ಅಥವಾ CET ಒಂದು ಲೆಕ್ಕಕ್ಕಿದ್ರೆ ಸಾಕು, ರ್ಯಾಂಕ್ ಒಂದು ಲೆಕ್ಕಕ್ಕೆ ಬರುತ್ತೆ. ಬಟ್ ಇಲ್ಲಿ ನೀವು ಕೇರ್ಫುಲ್ ಆಗಿರಬೇಕಾಗಿರೋದು ಆಪ್ಷನ್ ಎಂಟ್ರಿ ಮಾಡುವಾಗ. ಸೊ ಆಪ್ಷನ್ ಎಂಟ್ರಿ ಮಾಡುವಾಗ ಏನು ಮಾಡಬೇಕು, ಏನಾಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಇವಾಗ ನಿಮಗೆ ಬೇಕಾಗಿರೋದು ಸದ್ಯಕ್ಕೆ ಕೀ ಆನ್ಸರ್. ಪ್ರೊವಿಷನಲ್ ಕೀ ಆನ್ಸರ್ ನಿಮ್ಗೆ ಆಲ್ರೆಡಿ ಬಿಟ್ಟಿದ್ದಾರೆ. ಪ್ರೊವಿಷನಲ್ ಇನ್ ದ ಸೆನ್ಸ್ ಟೆಂಪ್ರವರಿ. ಸೊ ಈ ವಿಡಿಯೋದಲ್ಲಿ ನಾನು ಪ್ರೊವಿಷನಲ್ ಅನ್ನೋ ವರ್ಡ್ನ ಅಥವಾ CET ಅವರು KE ಅವರು ತುಂಬ ಯೂಸ್ ಮಾಡ್ತಾರೆ. ಪ್ರೊವಿಷನಲ್ ಅಂದರೆ ಮೀನಿಂಗ್ ಹೇಳ್ಬಿಡ್ತೀನಿ. ಟೆಂಪ್ರವರಿ ತಾತ್ಕಾಲಿಕ ಅನ್ನೋದಕ್ಕೆ ಪ್ರೊವಿಷನಲ್ ಅಂತೀವಿ. ಸೊ ದಟ್ ವಿ ಶುಡ್ ನೋ. ಪ್ರೊವಿಷನಲ್ ಕೀ ಆನ್ಸರ್ ಆಲ್ರೆಡಿ ಬಿಟ್ಟಿದ್ದಾರೆ. ನೆಕ್ಸ್ಟ್ KE ಅವರು ನಿಮಗೆ ಒಂದು ಲಿಂಕ್ ಕಳಿಸ್ತಾರೆ ಥ್ರೂ KE ಇಂದ ಬರೋಂಥ ಎಲ್ಲ ಲಿಂಕ್ಗಳನ್ನು ಯಾವ ರೀತಿ ಚೆಕ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ಅಟ್ ಲಾಸ್ಟ್ ಎಂಡ್ ಹೇಳ್ಕೊಟ್ಟಿರ್ತೀನಿ. ಡಾಕ್ಯುಮೆಂಟ್ಸ್ಗಿಂತ ಮುಂಚೆ ಇದಿರುತ್ತೆ, ಇದಾದ್ಮೇಲೆ ಡಾಕ್ಯುಮೆಂಟ್ಸ್ ಇರುತ್ತೆ. ಸೊ ನೋಡೋದನ್ನು ಮರಿಬೇಡಿ. ನೀವು ಯಾವುದೇ ಲಿಂಕ್ ಬಂದರೆ ಯಾವ ರೀತಿ ನೋಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ PUC ಒಂದು ಲಿಂಕ್ ಕೊಡ್ತಾರೆ. ಆ ಲಿಂಕಲ್ಲಿ ನೀವು PUCಯಲ್ಲಿ ಫಿಸಿಕ್ಸ್ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ, ಕೆಮಿಸ್ಟ್ರಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ, ಮ್ಯಾಥ್ಸ್ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ, ಮತ್ತು ಬಯಾಲಜಿ ಎಷ್ಟು ಮಾರ್ಕ್ಸ್ ತೆಗೆದಿರಾ ಅಂತ ಎಂಟರ್ ಮಾಡಬೇಕು. PUC ಬೋರ್ಡಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದನ್ನ ಎಂಟರ್ ಮಾಡಬೇಕು. ಸೊ ಅದಕ್ಕೋಸ್ಕರ ಒಂದು ಲಿಂಕ್ ಬಿಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ನೀವು ಥ್ರೂ KE ಕರ್ನಾಟಕದಲ್ಲಿರೋ ಮೆಡಿಕಲ್ ಸೀಟ್ಗಳಿಗೆ ನೀವು ಕೌನ್ಸಿಲಿಂಗ್ ಮಾಡ್ತೀರಿ ಅಂತಂದರೆ ಅದಕ್ಕೂ ಒಂದು ಲಿಂಕ್ ಬಿಡ್ತಾರೆ. ಆ ಲಿಂಕಲ್ಲಿ ನೀವು ನಿಮ್ಮ ಡೀಟೇಲ್ಸ್ನ ರಿಜಿಸ್ಟರ್ ಮಾಡಬೇಕಾಗುತ್ತೆ. ನಿಮ್ಮ ಡೀಟೇಲ್ಸ್ನ KEಗೆ ವಿತ್ ಆ ಲಿಂಕ್ ನೀವು ರಿಜಿಸ್ಟರ್ ಮಾಡ್ತಿದ್ದೀರಾ. ಅದಾದ್ಮೇಲೆ ಬರುತ್ತೆ ನಿಮ್ಮ CET ರಿಸಲ್ಟ್. ಸೊ CET ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ಅಂದರೆ, ಸೊ ಇಲ್ಲೊಂದು ಫೋಟೋ ಹಾಕಿದ್ದೀನಲ್ಲ, ಈ ಥರ ಇರುತ್ತೆ. ಐ ಮೀನ್ ಇಂಜಿನಿಯರಿಂಗ್ ಸಪ್ರೇಟ್ ರ್ಯಾಂಕ್, ವೆಟರ್ನರಿ ಸಪ್ರೇಟ್, BSc ಅಗ್ರಿಕಲ್ಚರ್, MBBS ಸಪ್ರೇಟ್, ಸೊ B ಫಾರ್ಮಾ D, ಪ್ರಾಕ್ಟಿಕಲ್ ಸಪ್ರೇಟ್. ಸೊ ಈ ಥರ ನಿಮಗೆ ರ್ಯಾಂಕಿಂಗ್ ಬರುತ್ತೆ. ಸೊ ಈ ಥರ ನಿಮ್ಮದು ಬೇಸಿಕ್ಕಾಗಿ ಈ ಥರ ಇರುತ್ತೆ. ದಟ್ ಇವಾಗಿನ ಲೆಕ್ಕ ಪ್ರಕಾರ ಮೇ 3rd ವೀಕ್ CET ರಿಸಲ್ಟ್ ಬರುತ್ತೆ. ಮೇ ಬಿ ಲೇಟು ಆಗ್ಬೋದು, ಮುಂಚೆನೂ ಆಗ್ಬೋದು, ನಾನು ಗ್ಯಾರಂಟಿ ಕೊಡ್ತಾ ಇಲ್ಲ ನಿಮಗೆ. ಬಟ್ ಮೇ 3rd ವೀಕ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಯುವರ್ CET ರಿಸಲ್ಟ್ ಬೈ ಮೇ 3rd ವೀಕ್. ದೆನ್ ವಿ ಕಮ್ ಟು ದ ಫೈನಲ್ ಕೀ ಆನ್ಸರ್. ರಿಸಲ್ಟ್ ಬಿಟ್ಟ ತಕ್ಷಣ ನಿಮಗೆ ಫೈನಲ್ ಕೀ ಆನ್ಸರ್ ಕೂಡ ಬಿಡ್ತಾರೆ. ಫೈನಲ್ ಕೀ ಆನ್ಸರ್ ಬಿಟ್ಟ ಮೇಲೆ ನಿಮ್ಮದು ನಿಜವಾದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ.
ಈ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ವೆರಿಫಿಕೇಷನ್ನ ಮೊದಲು ಅವರು ಕ್ರಾಸ್ ವೆರಿಫೈ ಮಾಡ್ತಾರೆ. ನೀವು KAಗೆ ಸಬ್ಮಿಟ್ ಮಾಡಿರೋ ಎಲ್ಲ ಡಾಕ್ಯುಮೆಂಟ್ಸ್ನ ಅವರು ವೆರಿಫೈ ಮಾಡಿ ಒಂದು ಲಿಂಕ್ ಕಳಿಸ್ತಾರೆ. ಆ ಲಿಂಕಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ ಇರುತ್ತೆ. ನೀವು ಆ ಡೀಟೇಲ್ಸ್ನ ವೆರಿಫೈ ಮಾಡಬೇಕು. ಏನಾದರೂ ಇಶ್ಯೂಸ್ ಇದ್ದರೆ KAಗೆ ಹೇಳಬೇಕು, ಇಲ್ಲಿ ನಮ್ಮದು ರಾಂಗ್ ಇದೆ, ಈ ಡೀಟೇಲ್ಸ್ ತಪ್ಪಿದೆ, ಸರಿ ಮಾಡಿ ಅಂತ. ಅದಾದಮೇಲೆ ಮತ್ತೆ ಒಂದು ಲಿಂಕ್ ಕಳಿಸ್ತಾರೆ. ಆ ಲಿಂಕಿಂದ ನೀವು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕು. ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಸೀಕ್ರೆಟ್ ಕೀ ಕೋಡ್ ಮತ್ತು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ನಿಮಗೆ CET ನಂಬರ್ ಕೊಟ್ಟಿರ್ತಾರೆ. ದಯವಿಟ್ಟು ಇದೆರಡನ್ನು ನೀವು ಬೇರೆಯವರಿಗೆ ಹೇಳಬೇಡಿ. ಇದೆರಡನ್ನು ನೀವು ಬೇರೆಯವ್ರಿಗೆ ಹೇಳಿದ್ರಿ ಅಂದರೆ ಅವರು ನಿಮ್ಮ ಆಪ್ಷನ್ ಎಂಟ್ರಿ, ನಿಮ್ಮ ಕೌನ್ಸಿಲಿಂಗನ್ನು ಅವರೇ ಮಾಡಿಬಿಡಬಹುದು. ನೀವು ಯಾವುದೋ ಕಾಲೇಜಸ್ ಎಂಟರ್ ಮಾಡಿರ್ತೀರ, ಬಟ್ ಅವರು ನಿಮ್ಮ ಲಿಂಕ್ ನಂಬರ್ ಗೊತ್ತಿರುತ್ತಲ್ಲ ಅದರ ಬೇರೆ ಕಾಲೇಜಸ್ನ ಎಂಟರ್ ಮಾಡಬಹುದು. ಆ ಕಾರಣದಿಂದ ವೆರಿಫಿಕೇಷನ್ ಸ್ಲಿಪ್ನ ದಯವಿಟ್ಟು ಯಾರಿಗೂ ಶೇರ್ ಮಾಡಬೇಡಿ. ಯಾರಿಗೆ ನಿಮಗೆ ನಂಬಿಕೆ ನಿಮ್ಮ ಫಾದರ್ ಮದರ್ ನಿಮ್ಮ ಮೊಬೈಲಲ್ಲೇ ಸೇವ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ದಯವಿಟ್ಟು ಇದನ್ನು ಯಾರಿಗೂ ಹೇಳಬೇಡಿ. ಇದ್ರ ಮೇಲೆ ಹೇಳೋದು ನಿಮ್ಮ ಇಷ್ಟ. ದೆನ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತಾರೆ. ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ 2024 CET ಎಕ್ಸಾಮ್ ಯಾರು ಬರೆದಿದ್ದಾರೆ, ಯಾರಿಗೆ ಅಂತ ಸ್ಪೆಸಿಫಿಕಾಗಿ ಸಿಗಲ್ಲ, ಯಾವ ಕಾಲೇಜಲ್ಲಿ ಯಾವ ಕೋರ್ಸಿಗೆ ಯಾವ ಕ್ಯಾಟಗರಿಗೆ ಕಟ್ ಆಫ್ ಎಷ್ಟಿತ್ತು. ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ರ್ಯಾಂಕಿಂಗ್ ಸೇಮ್ ಇರುತ್ತೆ, ಕಟ್ ಆಫ್ ಪ್ರತಿ ಸರಿ ಚೇಂಜ್ ಆಗುತ್ತೆ. 6ರಿಂದ 7 ಸರಿ ಚೇಂಜ್ ಆಗುತ್ತೆ. ಯಾವ ರೀತಿ ಅಂತಲೂ ಈಗ ಹೇಳ್ತೀನಿ. ದೆನ್ ಕಮ್ಸ್ ಯುವರ್ ಫಸ್ಟ್ ರೌಂಡ್ ಟೈಮ್ ಟೇಬಲ್. ಫಸ್ಟ್ ರೌಂಡ್ ಟೈಮ್ ಟೇಬಲ್ ಅಂತ ಮೊದಲನೇ ಸುತ್ತಿನ ವೇಳಾಪಟ್ಟಿ ಅಂತ ಬಿಡ್ತಾರೆ. ಅದರಲ್ಲಿ ಏನಿರುತ್ತೆ ಅಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ 3 ದಿನ ಟೈಮ್ ಕೊಟ್ಟಿರ್ತಾರೆ. ಡೇಟ್ ಟೈಮ್ ಕೊಟ್ಟಿರ್ತಾರೆ, ಯಾವತ್ತಿಂದ ಸ್ಟಾರ್ಟ್ ಆಗಿ ಯಾವತ್ತಿಗೆ ಎಂಡ್ ಆಗುತ್ತೆ ಅಂತ. ನೆಕ್ಸ್ಟ್ ಪ್ರಾವಿಷನಲ್ ಕಟ್ ಆಫ್, ಟೆಂಪ್ರವರಿ ಕಟ್ ಆಫ್ ಕೊಡ್ತಾರೆ. ನೆಕ್ಸ್ಟ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್, ಆವಾಗ ನಿಮ್ಮದು ಒಂದು ಸೀಟ್ ಅಲಾಟ್ ಆಗುತ್ತೆ. ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ಲ ಅದ್ರ ಮೂಲಕ ಒಂದು ಸೀಟ್ ಅಲಾಟ್ ಆಗುತ್ತೆ. ಮತ್ತು ನಿಮಗೆ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡೋಕ್ಕೆ ಚಾನ್ಸ್ ಕೊಡ್ತಾರೆ. ಕಾಲೇಜಸ್ನ ಹಿಂದೆ ಮುಂದೆ ಮಾಡೋಕ್ಕೆ ಚಾನ್ಸ್ ಕೊಡ್ತಾರೆ. ಆಮೇಲೆ ನಿಮಗೆ ಫೈನಲ್ ಕಟ್ ಆಫ್ ಕೊಟ್ಟು ಆಮೇಲೆ ನಿಮಗೆ ಫೈನಲ್ ಸೀಟ್ ಕೊಡ್ತಾರೆ. ಸೊ ಇಲ್ಲೇ ನಿಮಗೆ 2 ಸರಿ ಕಟ್ ಆಫ್ ಬಂತು. ಒಂದು ಪ್ರಾವಿಷನಲ್ ಕಟ್ ಆಫ್, ಇನ್ನೊಂದು ಫೈನಲ್ ಕಟ್ ಆಫ್. ಇಲ್ಲೇ 2 ಬಂದೋತು. ಸೆಕೆಂಡ್ ರೌಂಡಲ್ಲಿ ಇದೇ ಥರ ಆಗುತ್ತೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಇದೇ ಥರ ಆಗುತ್ತೆ. ಸೊ ಫೈನಲಿ 6. ಇದಕ್ಕಿಂತ ಮುಂಚೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ಟಿರ್ತಾರಲ್ಲ, ಸೊ ಟೋಟಲ್ 7 ಸೀಟ್ ಮ್ಯಾಟ್ರಿಕ್ಸ್ ಸಿಕ್ತು ನಿಮಗೆ. ರ್ಯಾಂಕಿಂಗ್ ಕಟ್ ಆಫ್ ಸಿಕ್ತು. ಸೊ ಕಟ್ ಆಫ್ ಎಕ್ಸಾಕ್ಟ್ ಇದೇ ಇರುತ್ತೆ ಅಂತಲೂ ನಾವು ಹೇಳೋಕ್ಕಾಗಲ್ಲ. ಸೊ ಸುಮಾರು ಜನ ಕೇಳ್ತಾರೆ, ನಂದು ಇಷ್ಟು ರ್ಯಾಂಕಿಂಗ್ ಇದೆ, ನನಗೆ ಈ ಕೋರ್ಸ್ ಸಿಗ್ಬೋದಾ, ಈ ಕಾಲೇಜಲ್ಲಿ ಸಿಗ್ಬೋದಾ ಅಂತ. ಬಟ್ ನಾನು ಇಲ್ಲೇ ಹೇಳಿದೆ 7 ಬೇರೆ ಬೇರೆ ಬರುತ್ತೆ ಅಂತ. ಸೊ ಆ 7 ಬೇರೆ ಬೇರೆ ಬಂದಿದ್ದು ಬೇರೆ ಬೇರೆ ಕಾಲೇಜಿಗೆ ಬೇರೆ ಬೇರೆ ಕೋರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಾಲೇಜ್ ನೇಮ್ XYZ, ಆ ಕಾಲೇಜಲ್ಲಿ CSE ಬ್ರ್ಯಾಂಚ್ಗೆ ರ್ಯಾಂಕಿಂಗ್ 7 ಬೇರೆ ಬೇರೆ ಕಟ್ ಆಫ್ ಬರುತ್ತೆ. ಮೆಕ್ಯಾನಿಕಲ್ಗೆ 7 ಬೇರೆ ಬೇರೆ, ಮೆಡಿಕಲ್ಗೆ 7 ಬೇರೆ ಬೇರೆ. ಬರೀ XYZ ಕಾಲೇಜಲ್ಲೇ ಇಷ್ಟು ಬೇರೆ ಬೇರೆ ಬಂತು ಅಂದರೆ ನೆಕ್ಸ್ಟ್ ಇನ್ನು ABC ಕಾಲೇಜಲ್ಲಿ ಬೇರೆ ಇರುತ್ತೆ, 1 2 3 ಕಾಲೇಜಲ್ಲಿ ಬೇರೆ ಇರುತ್ತೆ. ಸೊ ನಾವು ಸ್ಪೆಸಿಫಿಕ್ಕಾಗಿ ಇದೇ ಥರ ಅಂತ ಹೇಳೋಕ್ಕಾಗಲ್ಲ, ಬಟ್ ಅರೌಂಡಾಗಿ ಒಂದು ವ್ಯಾಲ್ಯೂ ಹೇಳ್ಬೋದು. ಸೊ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡುವಾಗ, ಆಪ್ಷನ್ ಎಂಟ್ರಿ ಬಿಡೋದಕ್ಕಿಂತ ಮುಂಚೆ ಸುಮಾರು 2ರಿಂದ 3 ತಿಂಗಳಿದೆ ಆಪ್ಷನ್ ಎಂಟ್ರಿ ನಿಮಗೆ ಬಿಡೋಕ್ಕೆ ಟೈಮ್. ಸೊ ಅಷ್ಟರೊಳಗೆ ನೀವು ಏನು ಮಾಡಿರಿ ಅಂದರೆ, ಗೊತ್ತು ರಜೆ ಇದೆ, ಮಜಾ ಮಾಡಿ, ಟ್ರಿಪ್ ಹೋಗಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ನಿಮ್ಗೆ ಇಷ್ಟ ಇದ್ದರೆ ಅಲೋನ್ ಆಗಿರೋಕ್ಕಿದ್ರೆ ಅಲೋನಾಗಿ ಇಷ್ಟ ಇರ್ರಿ, ಟ್ರಿಪ್ ಹೋಗಿ ಬರ್ರಿ, ಚಿಂದಿ ಉಡಾಯಿಸ್ರಿ. ಇವಾಗ ನೀವು ಹಾಸ್ಟ್ಲಿಂದ ಜೈಲಿಂದ ಬಂದಿರೋ ಥರ ಇರ್ತೀರ, ಹಾಸ್ಟ್ಲಿಂದ ಬಂದಿರೋ ಸ್ಟೂಡೆಂಟ್ಸ್. ಸೊ ಮಸ್ತಾಗಿ ಎಂಜಾಯ್ ಮಾಡಿ. ಬಟ್ ಆನ್ ದ ಸೇಮ್ ಟೈಮ್ ನಿಮ್ಗೆ ಯಾವಾಗ ಫ್ರೀ ಅನಿಸುತ್ತೋ, ಯಾವಾಗ ಬೇಜಾರಾಗಿ ಕೂತ್ಕೊಂಡಿರ್ತೀರೋ, ಯಾವಾಗ ಮಾಡೋಕ್ಕೆ ಕೆಲಸ ಇರಲ್ಲೋ, ಆ ಟೈಮಲ್ಲಿ ಏನು ಮಾಡಿರಿ ಅಂದರೆ, ನಾನು ಯಾವ ಕೋರ್ಸ್ ತಗೋಬೇಕು, ನಾನು ಯಾವ ಕಾಲೇಜ್ಗೆ ಹೋಗಬೇಕು,
ನನಗೆ ಬೆಂಗಳೂರಿಗೆ ಮನೆ ಕಳಿಸ್ತಾರ, ನನಗೆ ತುಮಕೂರಿಗೆ ಮನೆ ಕಳಿಸ್ತಾರ, ನನಗೆ ದಾವಣಗೆರೆಗೆ ಮನೆ ಕಳಿಸ್ತಾರ, ನಾನು ದಾವಣಗೆರೆಗೆ ಹೋಗಕ್ಕೆ ನನಗೆ ಇಷ್ಟ ಇದೆನಾ, ನನಗೆ ಶಿವಮೊಗ್ಗಕ್ಕೆ ಹೋಗಕ್ಕೆ ಇಷ್ಟ ಇದೆನಾ, ಇದೆಲ್ಲದನ್ನು ಫ್ಯಾಮಿಲಿ ಜೊತೆ ಮಾತಾಡಿ ಅಥವಾ ನೀವೇ ಓನ್ ಡಿಸಿಷನ್ ತೊಗೊಳೋದಾದರೆ ಡಿಸೈಡ್ ಮಾಡಿ. ಮೊದಲು ಯಾವ ಊರು ಮತ್ತು ಯಾವ ಕೋರ್ಸು ಇದೆರಡನ್ನು ಡಿಸೈಡ್ ಮಾಡಿ ಆ ಊರಲ್ಲಿರೋವಂಥ ಟಾಪ್ ಕಾಲೇಜಸ್ ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ. ಗೂಗಲಲ್ಲಿ ಇರೋದೆಲ್ಲ ಗ್ಯಾರಂಟಿ ಅಲ್ಲ ಈ ವಿಚಾರದಲ್ಲಿ. ಯಾಕಂದರೆ ನಾನು ಹೇಳ್ತೀನಿ ಟಾಪ್ 10 ಕಾಲೇಜಸ್ ಇದು ಅಂತ, ಪಕ್ಕದಾಗಿರೋನು ಹೇಳ್ತಾನೆ ಟಾಪ್ 10 ಕಾಲೇಜಸ್ ಇದು ಅಂತ. ಅವ್ನ ಮನಸ್ಸಿಗೆ ಬಂದಿದ್ದು ಅವ್ನು ಹೇಳ್ದೆ, ನನ್ನ ಮನಸ್ಸಿಗೆ ಬಂದಿದ್ದು ನಾನು ಹೇಳ್ದೆ. ಸೊ ಇದು ಫಿಕ್ಸ್ಡ್ ಅಂತ ಅಲ್ಲ, ಬಟ್ ನೀವು ಸ್ವಲ್ಪ ಸರ್ಚ್ ಮಾಡಿ, ಕಾಲೇಜ್ ಬಗ್ಗೆ ರಿಸರ್ಚ್ ಮಾಡಿ. ಅಲ್ಲಿ ಫೋನ್ ನಂಬರ್ ಇರುತ್ತೆ, ಕಾಲೇಜಿಗೆ ಫೋನ್ ಮಾಡಿ ಮಾತಾಡೋಂಗಿದ್ರೆ ಮಾತಾಡಿ. ಸೊ ಇಷ್ಟೆಲ್ಲ ಡಿಸೈಡ್ ಮಾಡಿ ಮೊದಲು ಊರು, ಐ ಮೀನ್ ಕಾಲೇಜ್ ನೇಮ್ ಮತ್ತು ಕೋರ್ಸ್ ಇದನ್ನೇ ಹೋಗ್ತೀನಿ ನಾನು ಅಂತ ಡಿಸೈಡ್ ಮಾಡಿ. ಒಂದಷ್ಟು ಆರ್ಡ್ರ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡುವಾಗ ಇನ್ನೊಂದು ಮ್ಯಾಟ್ರ್, ನೀವು 1000 ಕಾಲೇಜ್ಗಿಂತ ಜಾಸ್ತಿ ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡ್ಬೋದು, ಬರೀ ಒಂದೇ ಮಾಡ್ಬೋದು, 10 ಮಾಡ್ಬೋದು. ನನ್ನ ಕೇಳೋದಾದರೆ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಲೇಜಿಗೂ ಎಂಟ್ರಿ ಮಾಡಿ. ಫಸ್ಟ್ ಕಾಲೇಜ್ ಯಾವ್ದು ಹಾಕಬೇಕು ಅಂತಂದರೆ, ನಾನು ಇದೇ ಕೋರ್ಸ್ ಬೇಕು, ಇದೇ ಕಾಲೇಜ್ ಬೇಕು, ಇದೇ ಊರು ಬೇಕು ಅನ್ನೋದನ್ನ ಫಸ್ಟ್ ಹಾಕಿ. ನೆಕ್ಸ್ಟ್ ಫಸ್ಟಿಂದ ಸಿಕ್ಕಿಲ್ಲ ಅಂದರೆ ಚಿಂತಿಲ್ಲ, ಇದಕ್ಕಂತೂ ಹೋಗಲೇಬೇಕು ನಾನು. ನೆಕ್ಸ್ಟ್ ಥರ್ಡ್, ಫಸ್ಟಿಂದ 2 ಸಿಕ್ಕಿಲ್ಲ ಅಂದರೆ ಇದಕ್ಕೆ ಹೋಗ್ತೀನಿ ಅಂತ. ಆ ಥರ ಹಾಕ್ರಿ. ನೀವು ಒಂದೇ ಕೋರ್ಸ್ಗೆ ಹಾಕ್ಬೇಕಂತಿಲ್ಲ. ಫಸ್ಟು ನೀವು CSC ಹಾಕ್ರಿ, 2ನೇದು ಮೆಕ್ಯಾನಿಕಲ್ಗೆ ಹಾಕ್ತೀನಿ, 3ನೇದು MBBSಗೆ ಹಾಕ್ತೀನಿ, 4ನೇದು ವೆಟರ್ನರಿಗೆ ಹಾಕ್ತೀನಿ, 5ನೇದು BSc ಅಗ್ರಿಕಲ್ಚರ್ ಹಾಕ್ತೀನಿ, 7ನೇದು ಹಾರ್ಟಿಕಲ್ಚರ್ ಹಾಕ್ತೀನಿ, 8ನೇದು ಮತ್ತೆ CSC ಹಾಕ್ತೀನಿ, 9ನೇದು ಸಮಥಿಂಗ್ BSc ಹಾಕ್ತೀನಿ, ನೆಕ್ಸ್ಟ್ B ಫಾರ್ಮಾ ಹಾಕ್ತೀನಿ. ನಿಮ್ಗೆ ಇಷ್ಟ ಬಂದಂಗೆ ನೀವು ಆರ್ಡರ್ನ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಸೇಮ್ ಅದೇ ಆರ್ಡ್ರಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ದಯವಿಟ್ಟು ಆಪ್ಷನ್ ಎಂಟ್ರಿ ಬಿಡೋದಕ್ಕೆ ಮುಂಚೆನೇ ನೀವು ಫ್ಯಾಮಿಲಿ ಜೊತೆ ಮಾತಾಡೋದಾದರೂ ಓಕೆ, ನೀವೇ ಸಿಂಗಲಾಗಿ ಪ್ರಿಪೇರ್ ಮಾಡೋದಾದರೂ ಓಕೆ, ಕೋರ್ಸ್, ಕಾಲೇಜ್ ನೇಮ್, ಪ್ಲೇಸ್ ನೇಮ್ ಮೊದಲೇ ರೆಡಿ ಮಾಡಿಟ್ಕೊಳ್ಳಿ ವಿತ್ ಆರ್ಡರ್. ಇದೇ ಆರ್ಡ್ರಲ್ಲಿ ಬೇಕು ನನಗೆ, ಇದೇ ಆರ್ಡ್ರಲ್ಲಿ ಕಾಲೇಜಸ್ ಸಿಗಬೇಕು, ಈ ಫಸ್ಟ್ ಕಾಲೇಜ್ ಇದೇ ಬೇಕು ನನಗೆ, ಇದು ಸಿಕ್ಕಿಲ್ಲ ಅಂದ್ರೆ ಮಾತ್ರ ಸೆಕೆಂಡ್ ಕಾಲೇಜಸ್, ಫಸ್ಟ್ ಕಾಲೇಜ್ ಸಿಕ್ತು ಅಂದರೆ ನಾನು ಇದೇ ಕಾಲೇಜಿಗೆ ಹೋಗಲೇಬೇಕು ಅನ್ನೋ ಕಾಲೇಜಸ್ನ ಎಂಟರ್ ಮಾಡಿ. ಇದಾದ್ಮೇಲೆ ನಿಮಗೆ ಪ್ರೊವಿಷನಲ್ ಕಟ್ ಆಫ್ ಅಂದರೆ ಟೆಂಪ್ರವರಿ ಕಟ್ ಆಫ್ ಬಿಡ್ತಾರೆ. ನೆಕ್ಸ್ಟ್ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂದರೆ ನಿಮಗೆ ಒಂದು ಲಿಂಕ್ ಕಳಿಸ್ತಾರೆ, ಅಲ್ಲಿ CT ನಂಬರ್ ಹಾಕಬೇಕು, ಕ್ಯಾಪ್ಚಾ ಎಂಟರ್ ಮಾಡಬೇಕು, ಸಬ್ಮಿಟ್ ಕೊಡಬೇಕು, ದೆನ್ ಸೀಕ್ರೆಟ್ ಕೋಡ್ ಇರುತ್ತೆ, ಅದನ್ನೆಲ್ಲ ಟೈಪ್ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಡೋಂಟ್ ಫರ್ಗೆಟ್ ದ ಎನಿ ಪಾಸ್ವರ್ಡ್ಸ್ ವಿ ಹ್ಯಾವ್ ಗಿವನ್ ಟು ದ CT. ಯಾವುದೇ ಪಾಸ್ವರ್ಡ್ ಕೊಡಲಿ, ಯಾವುದನ್ನು ಮರಿಬೇಡಿ. ದಯವಿಟ್ಟು ಎಲ್ಲನೂ ಒಂದು ಕಡೆ ಡಾಟಾ ಸ್ಟೋರ್ ಮಾಡಿಟ್ಕೊಳ್ಳಿ, ಇಲ್ಲ ಬರೆದಿಟ್ಕೊಳ್ಳಿ, ಇಲ್ಲ ಮೊಬೈಲಲ್ಲಾದರೂ ಫೋಟೋ ತೆಗೆದಿಟ್ಕೊಳ್ಳಿ. ದಯವಿಟ್ಟು ಮರಿಬೇಡಿ. 1000 ಸರ್ತಿ ಕೇಳ್ತಾರೆ, ದಯವಿಟ್ಟು ಮರಿಬೇಡಿ. ಅದನ್ನೆಲ್ಲ ಎಂಟರ್ ಮಾಡಿದ್ಮೇಲೆ ನಿಮಗೆ ಒಂದು ಕಾಲೇಜ್ ತೋರಿಸುತ್ತೆ. ದಟ್ ಈಸ್ ಪ್ರೊವಿಷನಲ್ ಇನ್ ದ ಸೆನ್ಸ್ ಮೇ ಬಿ ಫಸ್ಟ್ ರೌಂಡಲ್ಲಿ ನಿಮಗೆ ಈ ಕಾಲೇಜ್ ಸಿಗಬಹುದು, ನಾಟ್ ಗ್ಯಾರಂಟಿ. 90% ಸೇಮ್ ಇರುತ್ತೆ, ಅದೇ ಕಾಲೇಜ್ ಸಿಗಬಹುದು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ವೆನ್ ಕಮ್ಸ್ ಟು ಫೈನಲ್ ಕಟ್ ಆಫ್, ಆವಾಗ ಫೈನಲ್ ಕಟ್ ಆಫ್ ಬರುತ್ತೆ. ಫೈನಲ್ ಕಟ್ ಆಫಲ್ಲಿ ನೆಕ್ಸ್ಟ್ ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಆವಾಗ 4 ಚಾಯ್ಸ್ ಬರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ನೀವು ಚಾಯ್ಸ್ 1 ತಗೊಂತೀವಿ ಅಂತಂದರೆ, ಚಾಯ್ಸ್ 1 ಮೀನಿಂಗ್ ಏನು ಅಂದರೆ, ನನಗೆ ಇವಾಗ ಸಿಕ್ಕಿರೋ ಕಾಲೇಜ್ ಇಷ್ಟ ಆಗಿದೆ, ನಾನು ಆ ಕಾಲೇಜ್ಗೆ ಹೋಗ್ತೀನಿ ಅನ್ನೋರು ಚಾಯ್ಸ್ 1ನ ಪ್ರೆಸ್ ಮಾಡಿ ಸಬ್ಮಿಟ್ ಕೊಡಿ. ಚಾಯ್ಸ್ 2 ಅಂದರೆ, ನನಗಿವಾಗ ಸಿಕ್ಕಿರೋ ಕಾಲೇಜ್ ಸಮಾಧಾನ ಇದೆ, ಆದರೂ ನಾನು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ಆದರೆ ಇವಾಗ ಸಿಕ್ಕಿರೋ ಕಾಲೇಜಿಗೆ ಹೋಗಲ್ಲ, ಸೆಕೆಂಡ್ ರೌಂಡ್ ನೋಡ್ಕೊಂಡ್ಮೇಲೆ ಹೋಗ್ತೀನಿ ಅನ್ನೋರು ಚಾಯ್ಸ್ 2 ಒತ್ತಿ ಸಬ್ಮಿಟ್ ಒತ್ತಿ. ಚಾಯ್ಸ್ 3 ಒತ್ತೋರು, ನನಗೆ ಇವಾಗ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ, ನೀವು ಆ ಕಾಲೇಜ್ಗೆ ಹೋಗ್ರಿ ಅಂದ್ರೂ ನಾನು ಆ ಕಾಲೇಜ್ಗೆ ಹೋಗಲ್ಲ, ಇದು ಬಿಟ್ಟು ಬೇರೆ ಕಾಲೇಜ್ ಬೇಕು, ನಾನು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋರು ಚಾಯ್ಸ್ 3 ಒತ್ತಿ ಸಬ್ಮಿಟ್ ಒತ್ತಿರಿ.
ಚಾಯ್ಸ್ 4 ನನಗೆ KES ಸವಾಸನೆ ಸಾಕಾಗಿದೆ ಬಿಟ್ಟು ಕಳಿಸ್ರಪ್ಪ ಅನ್ನಂಗಿದ್ರೆ ಚಾಯ್ಸ್ 4 ಒತ್ತಿ ಬಾಯ್ ಬಾಯ್ ಹೇಳ್ಬಿಡಿ. ನಿಮಗೂ CET KEಗೂ ಸಂಬಂಧ ಅಲ್ಲಿ ಮುಗೀತು. ಸೊ ಯಾರ್ಯಾರು KES ಸವಾಸ ಸಾಕು ಅಂತೀರೋ ಅವರೆಲ್ಲ ಚಾಯ್ಸ್ 4 ಒತ್ಬಿಡಿ. ನೀವು ಮತ್ತೆ CET ಕೌನ್ಸಿಲಿಂಗಲ್ಲೇ ಪಾರ್ಟಿಸಿಪೇಟ್ ಮಾಡಲ್ಲ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿ ಚಾಯ್ಸಸ್. ಸೊ ಇವಾಗ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಎಂಟ್ರಿ ಮಾಡಿರೋದು ನಿಮ್ದು ಕತೆ ಮುಗೀತು. ಸೆಕೆಂಡ್ ರೌಂಡ್ ತನಕ ನೀವು ಯಾವುದೇ ರೀತಿಯ ಟೆನ್ಷನ್ಸ್ ಬೇಡ. ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡಿದ್ದೀರೋ ಅವರು ಏನು ಮಾಡಬೇಕು ಅಂದರೆ, ಒಂದು ಲಿಂಕ್ ಇರುತ್ತೆ, ಅಲ್ಲಿ ನೀವು ಅದೇ ಈ ಚಾಯ್ಸ್ ಎಂಟ್ರಿ ಮಾಡಿರ್ತೀರಲ್ಲ, ಇದಾದ್ಮೇಲೆ ನೀವು ಆಪ್ಷನ್ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬೇಕು. ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬೇಕು. ಇದನ್ನು ಡೌನ್ಲೋಡ್ ಮಾಡಿದರೆ ಮಾತ್ರ ನೀವು ಕಾಲೇಜ್ಗೆ ಹೋಗೋದು. ಇದನ್ನ ಡೌನ್ಲೋಡ್ ಮಾಡಿ ಫೀ ಪೇಮೆಂಟ್ ಮಾಡಬೇಕು. ಅಲ್ಲಿ ತೋರಿಸ್ತಿರೋ ಕಾಲೇಜ್ ಎಷ್ಟು ಫೀಸ್ ಇದೆಯೋ ವಿತ್ ನಾಟ್ ಎಕ್ಸ್ಕ್ಲೂಡಿಂಗ್ ಈವನ್ ₹1, ₹1 ಕಡಿಮೆ ಇಲ್ಲದ ಹಾಗೆ ನೀವು ಫೀ ಪೇಮೆಂಟ್ ಮಾಡಬೇಕು. ಯು ಕ್ಯಾನ್ ಪೇ ಥ್ರೋ ಆನ್ಲೈನ್ ಆಲ್ಸೋ ಆರ್ ಯು ಕ್ಯಾನ್ ಪೇ ಥ್ರೋ ಯುವರ್ ಅಕೌಂಟ್ ಫ್ರಮ್ ಬ್ಯಾಂಕ್ ಅಕೌಂಟ್ ಆಲ್ಸೋ. ಎರಡನ್ನು ಮಾಡ್ಬೋದು. ಬ್ಯಾಂಕ್ ಅಕೌಂಟಿಂದ ಮಾಡೋದಾದರೆ ಚಲನ್ ಡೌನ್ಲೋಡ್ ಮಾಡಬೇಕು. ಚಲನ್ ಡೌನ್ಲೋಡ್ ಮಾಡಿ ನೀವು ಬ್ಯಾಂಕಿಗೆ ಫೀ ಪೇ ಮಾಡಬೇಕು. ಒನ್ ಥಿಂಗ್, ನೀವು ಪೇ ಮಾಡಿರೋ ಫೀ ಕಾಲೇಜ್ಗೆ ಹೋಗೋದಿಲ್ಲ, ಡೈರೆಕ್ಟ್ KEಗೆ ಹೋಗುತ್ತೆ. ನೆಕ್ಸ್ಟ್ KE ಅವರು ವಾಪಸ್ ಆ ಕಾಲೇಜ್ಗೆ ಹಾಕ್ತಾರೆ. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ನೀವು ಪೇ ಮಾಡೋ ಫೀ ಡೈರೆಕ್ಟ್ KEಗೆ ಹೋಗುತ್ತೆ, ಕಾಲೇಜ್ಗೆ ಹೋಗಲ್ಲ. ಓಕೆ, ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ಆ ಕಾಲೇಜ್ಗೆ ಹೋಗಿ ವಾಪಸ್ ಮನೆಗೆ ಬಂದ ಮೇಲೆ ವಾಪಸ್ ನೀವು ಆ ಲಿಂಕ್ನ ಒಂದು 3 ದಿವಸ ಟೈಮ್ ಇರುತ್ತೆ. ವಾಪಸ್ ಬಂದ ಮೇಲೆ ಆ ಲಿಂಕ್ನ ಪ್ರೆಸ್ ಮಾಡಿ, ಅಲ್ಲಿ ಒಂದಷ್ಟು ಡೀಟೇಲ್ಸ್ ಇರುತ್ತೆ. ನಿಮಗೆ ಎಕ್ಸ್ಟ್ರಾ ಡೊನೇಷನ್ ಫೀಸ್ ಏನಾದರೂ ಕೇಳಿದ್ರಾ ಅಂತ, ಅದನ್ನು ನೀವು ಡೀಟೇಲ್ಸ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದರೆ ಮಾತ್ರ ನೀವು ಕಾಲೇಜಿಗೆ ಸೇರಿದಂಗೆ. ನೀವು ಆ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿಲ್ಲ ಅಂದರೆ ನೋ, ಯು ಆರ್ ನಾಟ್ ಎಟ್ ಆಲ್ ಎಲಿಜಿಬಲ್. ಒಂದು ಸೆಮ್ ಅಥವಾ ಒಂದು ಸೆಮ್ ಮುಗಿಯೋದ್ರೊಳಗೆ ನಿಮ್ಮನ್ನು ವಾಪಸ್ ಮನೆಗೆ ಕಳಿಸ್ತಾರೆ. ಇದನ್ನು ಮರೆಯೋಕ್ಕೆ ಹೋಗಬೇಡಿ. ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿ ಬಂದಮೇಲೆ ದಯವಿಟ್ಟು ಡೊನೇಷನ್ ಸಮಥಿಂಗ್ ಡೀಟೇಲ್ಸ್ ಇರುತ್ತೆ, ಅದನ್ನ ಫಿಲ್ ಮಾಡಲೇಬೇಕು. ಸೊ ಸೆಕೆಂಡ್ ರೌಂಡ್ ಸೇಮ್ ಹಿಂಗೆ ಆಗುತ್ತೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಸೇಮ್ ಹಿಂಗೆ ಆಗುತ್ತೆ. ಇಲ್ಲಿ ನಾನು ಇನ್ನೊಂದು ವಿಷಯ ನಿಮ್ಗೇನು ಹೇಳಬೇಕು ಅಂದರೆ, PUC ಎಕ್ಸಾಮ್ 2 ಸತಿ ಬರೆದಿರೋರು ಫಸ್ಟ್ ರೌಂಡಲ್ಲೇ ಮಾಡ್ತೀರಾ. ಥರ್ಡ್ ಟೈಮ್ ಬರೆದಿರೋರು ಸೆಕೆಂಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಂದ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತೀರಾ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ನೀವು ಎಲಿಜಿಬಲ್ ಆಗಿರಲ್ಲ. ಓಕೆ, ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, PUC ಬೋರ್ಡ್ ಎಕ್ಸಾಮ್ ಥರ್ಡ್ ಟೈಮ್ ಯಾರು ಬರೀತೀರೋ ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಎಲಿಜಿಬಲ್ ಆಗಿರಲ್ಲ. ಸೆಕೆಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನೀವು ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಥರ್ಡ್ ರೌಂಡ್ ಬಂದಾಗ ಚಾಯ್ಸ್ ಎಂಟ್ರಿ 4 ಅಂತ ಹೇಳಿದ್ನಲ್ಲ, ನಾನು KEಯಿಂದ ಬಿಟ್ಟೋಗ್ತೀನಿ, ನಾನು ಇವಾಗ ತೋರಿಸಿರೋ ಕಾಲೇಜ್ಗೆ ಹೋಗ್ತೀನಿ, ನಾನು ನೆಕ್ಸ್ಟ್ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ, ನನಗೆ ಇವಾಗ ಸಿಕ್ಕಿರೋ ಕಾಲೇಜ್ ಬೇಡ. ಈ ಚಾಯ್ಸ್ ಎಂಟ್ರಿ ಥರ್ಡ್ ರೌಂಡಲ್ಲಿ ಇರಲ್ಲ. ಥರ್ಡ್ ರೌಂಡಲ್ಲಿ ನಿಮ್ಗೆ ಯಾವ ಕಾಲೇಜ್ ತೋರಿಸುತ್ತೋ ಆ ಕಾಲೇಜ್ಗೆ ನೀವು ಕಂಪಲ್ಸರಿ ಹೋಗಲೇಬೇಕು. ಸೊ ಅದನ್ನು ಬಿಟ್ಟು ಇನ್ನೊಂದು ಬರೋದಾದರೆ, ಸಮ್ ಪೀಪಲ್ ಕಾಲ್ ದಿಸ್ ಆಸ್ ಮಾಪ್-ಅಪ್ ರೌಂಡ್. ಸೊ ಐ ಆಮ್ ನಾಟ್ ಕನ್ಸಿಡರಿಂಗ್ ದಿಸ್ ಆಸ್ ಅನ್ ಮಾಪ್-ಅಪ್ ರೌಂಡ್. ಸ್ಪೆಷಲ್ ರೌಂಡ್ ಫಾರ್ BSc ನರ್ಸಿಂಗ್ ವೆಟರ್ನರಿ B ಫಾರ್ಮಾ 2024ರಲ್ಲಿ ಇದನ್ನ ಮಾಡಿದ್ರು. ಅಂದರೆ ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್ ಮುಗಿದ ಮೇಲೆ ಈ ಕೋರ್ಸಸಲ್ಲಿ ಕಾಲೇಜಲ್ಲಿ ಸೀಟ್ಗಳು ಜಾಸ್ತಿ ಉಳಿದಿರೋ ಕಾರಣ ಸ್ಪೆಷಲ್ ರೌಂಡ್ ಅಂತ ಮಾಡಿದ್ರು. ನಿಮಗೂ ಮಾಡ್ತಾರೆ, ಇದೇ ಕೋರ್ಸ್ಗೆ ಮಾಡ್ತಾರೆ ಅನ್ನೋದು ಗ್ಯಾರಂಟಿನೇ ಇಲ್ಲ. ಇದು ಮಾಡೋದು ಬಿಡೋದು KE ಕೈಯಲ್ಲಿದೆ. ಇಟ್ ಈಸ್ ನಾಟ್ ಕಂಪಲ್ಸರಿ. ಇದನ್ನ ಕಂಪಲ್ಸರಿ ಮಾಡಲ್ಲ, ನೀವು ಇದಕ್ಕೋಸ್ಕರ ಕಾಯಬೇಡಿ. ಆ್ಯಂಡ್ ವೆನ್ ಯು ಆರ್ ಚೂಸಿಂಗ್ ದಿ ಚಾಯ್ಸಸ್, ಬಿ ಕೇರ್ಫುಲ್. ಚಾಯ್ಸ್ ಚೂಸ್ ಮಾಡುವಾಗ ಕೇರ್ಫುಲ್ ಆಗಿರಿ, ಯಾಕಂದರೆ ನೀವು ಕಾಲೇಜ್ ಹೋಗೋದು ಅದೇ ಜಾಗದಲ್ಲಿ. ಸೊ ನೆಕ್ಸ್ಟ್, ಯಾವುದೇ ಕೋರ್ಸಿಗೆ ಥ್ರೋ ನಾವು CET ಎಂಟರ್ ಮಾಡ್ಬೋದು ಅಂತಂದರೆ,
ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, AI, CSE, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಮಥಿಂಗ್ ಅವೇ ಅಷ್ಟೊಂದು ಆಡಿದೆ, ಅದು ಅಷ್ಟು ರೋಬೋಟಿಕ್ಸ್ ಇದೆ. ದೆನ್ ಮೆಡಿಕಲ್ಗೂ ಕೂಡ ಮಾಡ್ಬೋದು, ಕರ್ನಾಟಕದಲ್ಲಿರೋ ಮೆಡಿಕಲ್ ಕಾಲೇಜಸ್ಗಳಿಗೆ ಮಾತ್ರ. ಅದಕ್ಕಿಂತ ಮುಂಚೆ ನೀವು ಲಿಂಕ್ ಕಳಿಸಿದಾಗ ರಿಜಿಸ್ಟರ್ ಆಗಿದ್ದರೆ ಮಾತ್ರ. ನೆಕ್ಸ್ಟ್ ಡೆಂಟಲ್ ಮಾಡ್ಬೋದು, BSc ಅಗ್ರಿ, BSc ಹಾರ್ಟಿಕಲ್ಚರ್, BSc ಫಾರಿಕಲ್ಚರ್, BSc ಫಿಶರಿ, ವೆಟರ್ನರಿ, ದೆನ್ BCA, BBA, ಇದೆಲ್ಲ ಕೋರ್ಸ್ಗಳಿಗೂ ನೀವು ಥ್ರೋ KCET ಅಪ್ಲೈ ಮಾಡಬಹುದು. ಇವಾಗ ನಾನು ನಿಮಗೆ CETಯಲ್ಲಿ KEAಯಿಂದ ಕಳಿಸೋ ಯಾವುದೇ ನೋಟಿಫಿಕೇಷನ್ಸ್ನಾಗಲಿ ಯಾವುದೇ ಲಿಂಕ್ನಾಗಲಿ ಯಾವ ರೀತಿ ನೋಡೋದು ಅಂತ ಇವಾಗ ತೋರಿಸ್ತೀನಿ. ಸೊ ಬನ್ನಿ ಅದನ್ನು ನೋಡ್ಕೊಂಬರೋಣ. ಸೊ ಗೈಸ್, ನಾನು ಬರೋ ನೋಟಿಫಿಕೇಶನ್ಸ್ನೆಲ್ಲ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂದೆ. ಸೊ ಇವಾಗ ಅದನ್ನ ಹೇಳ್ಕೊಡ್ತಿದ್ದೀನಿ. ನಾನು ಲ್ಯಾಪ್ಟಾಪಲ್ಲಿ ಮಾಡ್ತಿದ್ದೀನಿ, ನೀವು ಲ್ಯಾಪ್ಟಾಪಲ್ಲೇ ಚೆಕ್ ಮಾಡಬೇಕು ಅಂತ ಏನೂ ಇಲ್ಲ. ಮೊಬೈಲಲ್ಲಿ ಕೂಡ ಚೆಕ್ ಮಾಡ್ಬೋದು. ಮೊಬೈಲಲ್ಲಿ ಕೂಡ ಸೇಮ್ ಪ್ರೊಸೀಜರ್, ಏನು ಚೇಂಜಸ್ ಇಲ್ಲ. ಗೂಗಲ್ಗೆ ಹೋಗಿ KE ಅಂತ ಟೈಪ್ ಮಾಡಿ ಎಂಟರ್ ಆದರೆ ಸಾಕು. ಯು ವಿಲ್ ಎಂಟರ್ ಇನ್ ಟು ದಿಸ್ ಸ್ಪೇಸ್. ಸೊ ಸ್ಟಾರ್ಟಿಂಗಲ್ಲಿ KE ಹೋಮ್ ಅಂತ ಇರುತ್ತಲ್ಲ, ಇದನ್ನ ನೀವು ಕ್ಲಿಕ್ ಮಾಡೋದು ಬೆಟರ್. ಸಮ್ ಪೀಪಲ್ ಸೇ ದಟ್ UG CET ಇದೆಲ್ಲ ಡೈರೆಕ್ಟಾಗಿ ಇಲ್ಲೇ ಹೋಗ್ಬೋದು ಅಂತ, ಬಟ್ ನನ್ನ ಸಜೆಷನ್ ಕೇಳೋದಾದ್ರೆ KE ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿ ಆ ವೆಬ್ಸೈಟ್ನ ನೀವು ನೋಡ್ತಾ ಇರ್ರಿ ಅಂತ ಹೇಳ್ತೀನಿ. ಸೊ ಯಾಕೆ ಅಂತ ಹೇಳ್ತೀನಿ. ಸೊ ವೇಟ್, ಅದಿನ್ನೂ ಅಪ್ಲೋಡ್ ಬರ್ತಾ ಇದೆ. ಸೊ ಗೈಸ್, ಇಲ್ಲಿ ಪ್ರವೇಶ್ ಅಂತ ಇದೆ. ಸೊ ದಿಸ್ ಈಸ್ KE ವೆಬ್ಸೈಟ್, ಅಫಿಷಿಯಲ್ ವೆಬ್ಸೈಟ್. ಇಲ್ಲಿ ನಾವು CET ಬಗ್ಗೆ ಏನೇ ಡೌಟ್ಸ್ ಇದ್ರು ಕೇಳ್ಬೋದು. ಸೊ ಇಲ್ಲಿ ಮೊದಲು ಇತ್ತೀಚಿನ ಪ್ರಕಟಣೆಗಳು ಅಂದ್ರೆ ಲೇಟೆಸ್ಟ್ ನೋಟಿಫಿಕೇಶನ್ಸ್. ಇಲ್ಲಿ ನಾಟ್ ಓನ್ಲಿ CET ಮಾತ್ರ ಅಲ್ಲ, ಎಲ್ಲಾ ರೀತಿಯ ಎಲ್ಲ ರೀತಿಯ ಅಪ್ಡೇಟ್ಸ್ ಇರುತ್ತೆ. CET ಇರುತ್ತೆ, PG CET ಇದೆ, ನಮ್ದು UG CET, ಈ ಥರದ್ದೆಲ್ಲ ಇರುತ್ತೆ. ಸೊ ಇದನ್ನ ನೀವು ನೋಡೋದಾದ್ರೆ ಸ್ವಲ್ಪ ನಿಮಗೆ ಏನೋ ದೊಡ್ಡದು ಅನ್ಸ್ಬೋದು ಅಥವಾ ಕನ್ಫ್ಯೂಷನ್ಸ್ ಆಗ್ಬೋದು. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ, ಇಲ್ಲಿ ಬನ್ನಿ, ಪ್ರವೇಶ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. UG CET ಅಂತ ಇದೆಯಲ್ಲ, ಇಲ್ಲಿ ನೀವು ನೋಡೋದಾದ್ರೆ ನಿಮ್ಗೆ ಓನ್ಲಿ CET ಮಾತ್ರ ಸಿಗುತ್ತೆ. UG CET ಇಲ್ಲಿದೆ ನೋಡಿ, ಇದೆಲ್ಲ ಲೇಟೆಸ್ಟ್ ಆಗಿ ಬಂದಿರೋದು. ಓಕೆ, ಇಲ್ಲೇನು ಕನ್ನಡ ಅಂಕಪಟ್ಟಿ, ಕನ್ನಡ ಫಲಿತಾಂಶಗಳ ಪ್ರಕಟಣೆ, ಪರಿಷ್ಕೃತ ಕೀ ಉತ್ತರಗಳು, ಕ್ಲಾಸ್ A, ಕ್ಲಾಸ್ B, ಇದೇ ರೀಸೆಂಟ್ ಆಗಿ ಬಿಟ್ಟಿದ್ದಾರೆ, 25th ಬಿಟ್ಟಿದ್ದಾರೆ. ಇಲ್ಲಿ ಕೃಷಿ ಕೋಟ ಅಂದ್ರೆ ಅಗ್ರಿಕಲ್ಚರ್ ಕೋಟ ಯಾರ್ಯಾರು ಇದ್ದಾರೆ ಯಾರ್ಯಾರು ಇಲ್ಲ ಅಂತ ಈ ಲಿಸ್ಟ್ ಅಲ್ಲಿ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮ್ಯಾಗ ನಿಮ್ಗೆ 2 ಬರುತ್ತೆ. ಸೊ ನಾನು ಇಲ್ಲಿ ಯಾರ್ಯಾರು ಇದ್ದಾರೆ ಅಂತ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ CET ನಂಬರ್ ಕೊಟ್ಟಿದ್ದಾರೆ ಮತ್ತೆ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ. ಇವರೆಲ್ಲರೂ ನೀವು ಎಲಿಜಿಬಲ್ ಆಗಿದ್ದೀರಾ ಅಗ್ರಿಕಲ್ಚರ್ ಕೋಟಾಗೆ ಅಂತ ಅರ್ಥ. ಸೊ ಈ ರೀತಿ ನೀವು ನೋಟಿಫಿಕೇಶನ್ಸ್ನ ಚೆಕ್ ಮಾಡ್ಕೋಬೇಕು. ಸೊ ಇವಾಗ ನಾನು ನಿಮಗೆ ತೋರಿಸಿದ್ದು CET ಅಥವಾ KE ಇಂದ ಬರೋ ಯಾವುದೇ ನೋಟಿಫಿಕೇಶನ್ಸ್ ಅಥವಾ ಲಿಂಕನ್ನು ಯಾವ ರೀತಿ ನೋಡೋದು ಅಂತ. ಬಟ್ ಇವಾಗ ನಾನು ಹೇಳ್ತಾ ಇರೋದು ಡಾಕ್ಯುಮೆಂಟ್ಸ್ ಯಾವುದೇ ನಾವು ರೆಡಿ ಮಾಡಿ ಇಟ್ಕೋಬೇಕು ಅಂತ. ಆಪ್ಷನ್ ಎಂಟ್ರಿ ಮಾಡಿ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಯಿತು ಅಂದರೆ ಆ ಟೈಮ್ ಒಳಗಡೆನೆ ನೀವು ನಾನು ಇವಾಗ ಹೇಳೋ ಎಲ್ಲ ಡಾಕ್ಯುಮೆಂಟ್ಸ್ನ 4 ಸೆಟ್ ಜೆರಾಕ್ಸ್, 1 ಸೆಟ್ ಒರಿಜಿನಲ್ ಕಾಪಿ ನಿಮ್ಮ ಹತ್ರ ಇಟ್ಕೊಂಡಿರಲೇಬೇಕು. ಗೊತ್ತಿಲ್ಲ ಯಾವ ಮೂಮೆಂಟ್ರಲ್ಲಿ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ತೀರೋ, ನಿಮಗೆ ಗೊತ್ತಿಲ್ಲ ನೀವು ಯಾವ ಟೈಮಲ್ಲಿ ಕಾಲೇಜ್ ಅಡ್ಮಿಷನ್ ಆಗ್ತೀರಾ ಅನ್ನೋದು ನಿಮಗೂ ಕೂಡ ಗೊತ್ತಿರಲ್ಲ. ಸೊ ದಯವಿಟ್ಟು ಅಷ್ಟರೊಳಗಡೆ ಈ ಎಲ್ಲ ಡಾಕ್ಯುಮೆಂಟ್ಸನ್ನು 4 ಸೆಟ್ ಜೆರಾಕ್ಸ್
ಒಂದು ಸೆಟ್ ಒರಿಜಿನಲ್ ಇಟ್ಕೊಂಡಿರ್ರಿ. ಯಾವುದೇ ಆದರೂ ಅಂದರೆ KCETಗೆ ಅಪ್ಲಿಕೇಶನ್ ಹಾಕ್ತಿರಲ್ಲ ಅದು ಒಂದು. ನೆಕ್ಸ್ಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ರಿ ಅಂತ ಹೇಳಿದ್ನಲ್ಲ ನಾನೀಗ, ಅದು ಒಂದು. ನೆಕ್ಸ್ಟು ನೀವು ಫೀಸ್ ಚಾನಲ್ಲಿಂದ ಡೌನ್ಲೋಡ್ ಮಾಡ್ತೀರಾ ಅಥವಾ ಫೋನ್ಪೇಯಿಂದ ಮಾಡ್ತೀರಲ್ಲ ಅದು ಒಂದು. ದೆನ್ ಅಡ್ಮಿಷನ್ ಆರ್ಡರ್ ಕಾಪಿ ಅಂತ ಹೇಳಿದೆ ನಾನು, ನೀವು ಕಾಲೇಜಿಗೆ ಎಂಟರ್ ಆಗುವಾಗ ಚಾಯ್ಸ್ 1 ತಗೊಂಡವರಿಗೆ ಸಿಗುತ್ತೆ ಅಂತ ಹೇಳಿದ್ದೆ, ಅದನ್ನು. ನೆಕ್ಸ್ಟ್ 10th and 12th ಮಾರ್ಕ್ಸ್ ಕಾರ್ಡ್ ಬೇಕು. ನೆಕ್ಸ್ಟ್ ಸ್ಟಡಿ ಸರ್ಟಿಫಿಕೇಟ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, 3rd, 4th, 5th, 6th, 7th, 8th, 9th, 10th, 11th, 12th ಇಷ್ಟು ಕ್ಲಾಸಸ್ದು ನೀವು ಯಾವ ಊರಲ್ಲಿ ಯಾವ ಸ್ಕೂಲಲ್ಲಿ ಓದಿರೋ ಅಲ್ಲಿ ಹೋಗಿ ನೀವು ಸ್ಟಡಿ ಸರ್ಟಿಫಿಕೇಟ್ನ ಇಸ್ಕೊಂಡು ಬರಬೇಕು. ನೆಕ್ಸ್ಟ್ PUCದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕು. ನಿಮ್ಮದು ಹೈದರಾಬಾದ್ ಕರ್ನಾಟಕ ಇದ್ದರೆ ಅದು ಕೂಡ ಬೇಕು. ನೆಕ್ಸ್ಟ್ PWD ಕ್ಯಾಟಗರಿಯಲ್ಲಿರೋರಿಗೆ ಮೆಡಿಕಲ್ ಸರ್ಟಿಫಿಕೇಟ್ಸ್ ಬೇಕು. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕು. ದೆನ್ ನಿಮ್ದೇನಾದರೂ ಸ್ಪೆಷಲ್ ರಿಸರ್ವೇಷನ್ಸ್ ಆ ಥರದ್ದು ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಇದ್ದರೆ ಅದೆಲ್ಲದು ಬೇಕಾಗುತ್ತೆ. ಇದಿಷ್ಟು ಡಾಕ್ಯುಮೆಂಟ್ಸ್ನ 4 ಸೆಟ್ ಜೆರಾಕ್ಸ್, 1 ಸೆಟ್ ಒರಿಜಿನಲ್ ಕೂಡ ಬೇಕು. ನೀವು 4 ಸೆಟ್ ಜೆರಾಕ್ಸ್ನ ವಾಪಸ್ 4 ಸೆಟ್ ಜೆರಾಕ್ಸು ಬೇಕಾಗಿಲ್ಲ, ಬಟ್ ರೆಡಿ ಮಾಡಿ ಇಟ್ಕೊಂಡ್ರೆ 3 ಬೇಕಾಗುತ್ತೆ ಕಂಪಲ್ಸರಿ, 4 ಇರಲಿ. ನೆಕ್ಸ್ಟ್ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಅವ್ರು ಇಸ್ಕೊತಾರೆ, ಮತ್ತೆ ರಿಟರ್ನ್ ಮಾಡ್ತಾರೆ ಸ್ವಲ್ಪ ದಿನ ಆದಮೇಲೆ. ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ಇಸ್ಕೊತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ KCET. ಸೊ ಈ ವಿಡಿಯೋ ಸುಮಾರು ಜನಕ್ಕೆ ಇವಾಗ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ನಿಮ್ಮ ಎಲ್ಲ PUC ಸ್ಟೂಡೆಂಟ್ಸ್ಗೂ, ನಿಮ್ಮ ಎಲ್ಲ PUC ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. CETಯ ಎಲ್ಲ ಅಪ್ಡೇಟ್ಸ್ಗೋಸ್ಕರ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೆಲ್ಪ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.